ಮೊದಲ ಬಾರಿ ಅಭಿಮಾನಿಗಳನ್ನ ಉದ್ದೇಶಿಸಿ ಗಿಲ್ಲಿ ಮಾತನಾಡಿದ್ದಾರೆ. ಇಷ್ಟು ದೂರ ಕರ್ಕೊಂಡು ಬಂದಿದ್ದೀರಾ, ಮನ್ಸಲ್ ಜಾಗ ಕೊಟ್ಟಿದ್ದೀರಾ ಅಂದಿದ್ದಾರೆ. ಅಭಿಮಾನಿಗಳನ್ನ ಉದ್ದೇಶಿಸಿ ಮೊದಲ ಬಾರಿಗೆ ಗಿಲ್ಲಿ ಮಾತನಾಡಿದ್ದಾರೆ. ಇಷ್ಟು ದೂರ ಕರ್ಕೊಂಡು ಬಂದಿದ್ದೀರಾ, ಮನ್ಸ್ನಲ್ಲಿ ಜಾಗ ಕೊಟ್ಟಿದ್ದೀರಾ, ಕೈ ಮೇಲೆ ಹಚ್ಚೆ ಹಾಕ್ಸ್ಕೊಂಡಿದ್ದೀರಾ, ನಿರಂತರವಾಗಿ ಬೆಂಬಲಿಸಿದ್ದೀರಾ. ಈವರೆಗೂ ಬರೀ ರನ್ನರ್ ಆಗೇ ಉಳ್ಕೊಳ್ತಿದ್ದ ಗಿಲ್ಲಿಗೆ ಗೆಲುವಿನ ಕಿರೀಟ ತೊಡಿಸಿದ್ದೀರಾ, ಮೆರೆಸಿದ್ದೀರಾ. ಈ ಪ್ರೀತಿಗೆ ಏನ್ ಹೇಳಿದ್ರು ಎಷ್ಟು ಹೇಳಿದ್ರು ಕಡಿಮೆನೆ ಅಂದಿದ್ದಾರೆ. ಗಿಲ್ಲಿ ಗೆಲುವಿಗಾಗಿ ಓಟ್ ಮಾಡಿದವರಿಗೆ, ಹರಕೆ ಹೊತ್ತವರಿಗೆ, ಅಭಿಮಾನದಿಂದ ಜೊತೆ ನಿಂತವ್ರಿಗೆ ಗಿಲ್ಲಿ ಕಡೆಯಿಂದ ದೊಡ್ಡ ನಮಸ್ಕಾರ ಅಂತ ತಿಳಿಸಿದ್ದಾರೆ. ರಿಲೆಂಟ್ ಕ್ರಿಯೇಷನ್ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಅಂತ ಕೂಡ ಗಿಲ್ಲಿ ಹೇಳಿದ್ದಾರೆ. ಈ ಗೆಲುವಿನ ಬೆನ್ನಲ್ಲೇ ಹೊಸ ಹೆಜ್ಜೆ ಕಡೆ ಮುಖ ಮಾಡೋ ಹೊತ್ತು, ಈ ಗೆಲುವಿನ ಬೆನ್ನಲ್ಲೇ ಹೊಸ ದಾರಿ ಕಡೆ ಮುಖ ಮಾಡೋ ಹೊತ್ತು ಮಾಧ್ಯಮದವರನ್ನ ಸ್ಮರಿಸಿಕೊಂಡ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ನಮ್ಮ ಕನ್ನಡಿಗರಿಗೆ, ನಮ್ಮ ಕನ್ನಡ ಜನತೆಗೆ ಯಾವ ತರ ನಾನು ಕೃತಜ್ಞತೆ ಹೇಳಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ನಿಜವಾಗ್ಲೂ ನಾನು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಹೊರಗಡೆ ನನಗೆ ಈ ತರ ಸಪೋರ್ಟ್ ಸಿಗ್ತೈತೆ, ಈ ತರ ನನ್ನ ಎಲ್ಲ ಪ್ರೀತಿಸ್ತವ್ರೆ, ಆ ಪ್ರೀತಿ ಪ್ರೋತ್ಸಾಹ ಕೊಡ್ತವ್ರೆ ಅಂತ ಮನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ಸಖತ್ ಖುಷಿ ಆಯ್ತು ಆಚೆಗೆ ಬಂದಾಗ. ಇನ್ನೂ ನನಗೆ ನಾನೇ ನಂಬಕೈತಿಲ್ಲ. ಆಮೇಲೆ ನನಗೆ ಸಖತ್ ಖುಷಿ ಆಗೋದು ಏನಂದ್ರೆ, ನಮ್ಮ ಯೋಧರಾಗಿರ್ಬೋದು ಅವರು ವಿಡಿಯೋ ಮಾಡಾಕ್ತಾರೆ. ಆಮೇಲೆ ನಮ್ಮ ಕನ್ನಡ ಜನತೆ ಇಲ್ದೇನೆ ಬೇರೆ ರಾಜ್ಯದವರು, ಆಂಧ್ರ, ತಮಿಳುನಾಡು, ಬೇರೆ ದೇಶದಲ್ಲಿರೋರು, ಆಮೇಲೆ ನಮ್ಮ ರೈತರು ಈ ಸಂಕ್ರಾಂತಿ ಹಬ್ಬದಲ್ಲೆಲ್ಲ ಕಿಚ್ಚೊಡಿಬೇಕಾದ್ರೆ ಹಸುಗಳ ಮೇಲೆಲ್ಲ ಚಿತ್ರ ಬಿಡಿಸ್ಕೊಂಡು ಫೋಟೋ ಹಾಕೊಂಡೆಲ್ಲ ಸಖತ್ ಸಪೋರ್ಟ್ ಮಾಡಿದ್ರು. ಆಮೇಲೆ ನಮ್ಮ ಆಟೋ ಡ್ರೈವರ್ಸು ಸ್ಟಿಕ್ಕರ್ಸ್ ಎಲ್ಲ ಹಾಕೊಂಡು, ಆಮೇಲೆ ಪಾಪ ಈ ಟ್ಯಾಟೋ ಹಾಕೊಂಡು, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಪಾಪ, ಆ ಟ್ಯಾಟೋ ಎಲ್ಲ ಹಾಕೊಂಡು ಅಷ್ಟೊಂದು ಪ್ರೀತಿ ತೋರಿಸಿದ್ರು. ಒಬ್ರು ಇಬ್ರು ಅಂತ ಹೇಳೋಕ್ಕಾಗೋದಿಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಅಷ್ಟೊಂದು ಪ್ರೀತಿ ಪ್ರೋತ್ಸಾಹ ಕೊಟ್ಟು ಈಗಲೂ ಕೊಡ್ತಾ ಇದ್ದೀರಿ. ನಿಜವಾಗ್ಲೂ ನಾನು ಬದುಕಿರೋವರೆಗೂ ಇನ್ನೊಂದು ಸಖತ್ತು ಆಶ್ಚರ್ಯ ಆಗಿದ್ದು, ಖುಷಿಯಾಗಿದ್ದು, ನಮ್ಮ ಮೀಡಿಯಾ, ನಮ್ಮ ನ್ಯೂಸ್ ಚಾನೆಲ್ಗಳು ಅಷ್ಟೊಂದು ಸಪೋರ್ಟ್ ಮಾಡಿದ್ರು ನಂದು. ಆಮೇಲೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನಿಜವಾಗ್ಲೂ ಒಂದೇ ಒಂದು ನನ್ನ ಬಗ್ಗೆ ಒಂದು ನೆಗೆಟಿವ್ ವಿಡಿಯೋ ಆಗಲಿ, ಒಂದು ಟ್ರೋಲ್ ವಿಡಿಯೋ ಆಗಲಿ ಸತ್ಯವಾಗ್ಲೂ ನೋಡಿಲ್ಲ. ನೀವು ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರಲಿ, ಕೊನೆವರೆಗೂ ಹಿಂಗೆ ಐತೆ. ನಾನು ಈ ಪ್ರೀತಿ ಪ್ರೋತ್ಸಾಹನ ಕೊನೆವರೆಗೂ ಉಳಿಸ್ಕೊತೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ನಮ್ಮ ಕನ್ನಡಿಗರಿಗೆ, ನಮ್ಮ ಕನ್ನಡ ಜನತೆಗೆ ಯಾವ ತರ ನಾನು ಕೃತಜ್ಞತೆ ಹೇಳಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ನಿಜವಾಗ್ಲೂ ನಾನು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಹೊರಗಡೆ ನನಗೆ ಈ ತರ ಸಪೋರ್ಟ್ ಸಿಗ್ತೈತೆ, ಈ ತರ ನನ್ನ ಎಲ್ಲ ಪ್ರೀತಿಸ್ತವ್ರೆ, ಆ ಪ್ರೀತಿ ಪ್ರೋತ್ಸಾಹ ಕೊಡ್ತವ್ರೆ ಅಂತ ಮನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ಸಖತ್ ಖುಷಿ ಆಯ್ತು ಆಚೆಗೆ ಬಂದಾಗ. ಇನ್ನೂ ನನಗೆ ನಾನೇ ನಂಬಕೈತಿಲ್ಲ. ಆಮೇಲೆ ನನಗೆ ಸಖತ್ ಖುಷಿ ಆಗೋದು ಏನಂದ್ರೆ, ನಮ್ಮ ಯೋಧರಾಗಿರ್ಬೋದು ಅವರು ವಿಡಿಯೋ ಮಾಡಾಕ್ತಾರೆ. ಆಮೇಲೆ ನಮ್ಮ ಕನ್ನಡ ಜನತೆ ಇಲ್ದೇನೆ ಬೇರೆ ರಾಜ್ಯದವರು, ಆಂಧ್ರ, ತಮಿಳುನಾಡು, ಬೇರೆ ದೇಶದಲ್ಲಿರೋರು, ಆಮೇಲೆ ನಮ್ಮ ರೈತರು ಈ ಸಂಕ್ರಾಂತಿ ಹಬ್ಬದಲ್ಲೆಲ್ಲ ಕಿಚ್ಚೊಡಿಬೇಕಾದ್ರೆ ಹಸುಗಳ ಮೇಲೆಲ್ಲ ಚಿತ್ರ ಬಿಡಿಸ್ಕೊಂಡು ಫೋಟೋ ಹಾಕೊಂಡೆಲ್ಲ ಸಖತ್ ಸಪೋರ್ಟ್ ಮಾಡಿದ್ರು. ಆಮೇಲೆ ನಮ್ಮ ಆಟೋ ಡ್ರೈವರ್ಸು ಸ್ಟಿಕ್ಕರ್ಸ್ ಎಲ್ಲ ಹಾಕೊಂಡು, ಆಮೇಲೆ ಪಾಪ ಈ ಟ್ಯಾಟೋ ಹಾಕೊಂಡು, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಪಾಪ, ಆ ಟ್ಯಾಟೋ ಎಲ್ಲ ಹಾಕೊಂಡು ಅಷ್ಟೊಂದು ಪ್ರೀತಿ ತೋರಿಸಿದ್ರು. ಒಬ್ರು ಇಬ್ರು ಅಂತ ಹೇಳೋಕ್ಕಾಗೋದಿಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಅಷ್ಟೊಂದು ಪ್ರೀತಿ ಪ್ರೋತ್ಸಾಹ ಕೊಟ್ಟು ಈಗಲೂ ಕೊಡ್ತಾ ಇದ್ದೀರಿ. ನಿಜವಾಗ್ಲೂ ನಾನು ಬದುಕಿರೋವರೆಗೂ ಇನ್ನೊಂದು ಸಖತ್ತು ಆಶ್ಚರ್ಯ ಆಗಿದ್ದು, ಖುಷಿಯಾಗಿದ್ದು, ನಮ್ಮ ಮೀಡಿಯಾ, ನಮ್ಮ ನ್ಯೂಸ್ ಚಾನೆಲ್ಗಳು ಅಷ್ಟೊಂದು ಸಪೋರ್ಟ್ ಮಾಡಿದ್ರು ನಂದು. ಆಮೇಲೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನಿಜವಾಗ್ಲೂ ಒಂದೇ ಒಂದು ನನ್ನ ಬಗ್ಗೆ ಒಂದು ನೆಗೆಟಿವ್ ವಿಡಿಯೋ ಆಗಲಿ, ಒಂದು ಟ್ರೋಲ್ ವಿಡಿಯೋ ಆಗಲಿ ಸತ್ಯವಾಗ್ಲೂ ನೋಡಿಲ್ಲ. ನೀವು ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರಲಿ, ಕೊನೆವರೆಗೂ ಹಿಂಗೆ ಐತೆ. ನಾನು ಈ ಪ್ರೀತಿ ಎಸ್, ಗಿಲ್ಲಿ ನಟ ಇದೀಗ ಅಭಿಮಾನಿಗಳಿಗೆ ದೊಡ್ಡ ನಮಸ್ಕಾರ ಅಂತ ತಿಳಿಸಿದ್ದಾರೆ. ನಿಮ್ಮ ಋಣ ಯಾವತ್ತೂ ಮರೆಯಲ್ಲ, ನಾನು ಅದನ್ನ ಉಳಿಸ್ಕೊಳ್ತೀನಿ ಅಂತ ಗಿಲ್ಲಿ ನಟ ಅಭಿಮಾನಿಗಳಿಗೋಸ್ಕರ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ.